ಇವಾಗ ಹೈವೇ ಎತ್ಕೊಂಡ್ವಿ. ಇವಾಗ ಪ್ರೆಸೆಂಟ್ ಚಲ್ಕುಡಿಯಲ್ಲಿದ್ದೀವಿ. ಇವಾಗ ಕಲ್ಲಾಡಿಗೆ ಹೋಗ್ತಾ ಇದ್ದೀವಿ, ಶಂಕರನಾರಾಯಣ ಟೆಂಪಲ್ಗೆ. ವೆದರ್ ಮಾತ್ರ ಸಖತ್ತಾಗೈತೆ. ಇಷ್ಟೊತ್ತವರೆಗೂ ಫುಲ್ಲು ಬಿಸಿಲಿತ್ತು, ಇವಾಗ ಮಳೆ ವಾತಾವರಣ. ನಮ್ಮ ಕೇರಳದಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ವೆದರ್ ಬರ್ತಾ ಇದೆ. ಇವಾಗ ನೋಡಿ ನಮ್ಮ ಅಜಯ್ ಅಣ್ಣ ಫುಲ್ಲು ಶರ್ಟ್ ಬಿಚ್ಚವ್ರೆ. ಇಷ್ಟೊತ್ತವರೆಗೂ ಫುಲ್ ಹೀಟ್ ಆಗ್ತಾ ಇತ್ತು, ಫುಲ್ಲು ಬಿಸಿಲಿತ್ತು. ಇವಾಗ ಹೈವೇ ಎತ್ತುತ್ತಿದ್ದಂಗೆ ಫುಲ್ ಇದಾಗಿದೆ. ಆಲ್ಮೋಸ್ಟ್ ಮಳೆ ಬಂದಿದೆ ಇಲ್ಲಿ. ನಾವು ಸಿಗ್ನಲಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಬಸ್ಗೂ ವಿಂಡೋ ಇರಲ್ಲ, ಬೇರೆ ಥರ ಇರುತ್ತೆ. ವಿಂಡೋ ಪೂರ್ತಿ ಓಪನ್ ಇರುತ್ತೆ, ಯಾಕಂದರೆ ಫುಲ್ ಇಲ್ಲೆಲ್ಲ ಹೀಟು ಫುಲ್ಲು. ಅದಕ್ಕೋಸ್ಕರ ವಿಂಡೋ ಪೂರ್ತಿ ಓಪನ್ ಬಿಟ್ಟಿರ್ತಾರೆ, ಫುಲ್ ಸೆಕೆ ಅಂತಾನೆ. ನೋಡಿ ಈ ಥರ ಇರುತ್ತೆ ವಿಂಡೋಗಳು. ನೋಡಿ ಇಲ್ಲಿ ರೈಟ್ ತೊಗೊಂಡ್ರೆ ಸೀದಾ ಕೊಚ್ಚಿ ಏರ್ಪೋರ್ಟು. 4 ಕಿಲೋಮೀಟರ್ ಅಷ್ಟೇ. ನಾವು ಆರನ್ನು ಚೇಂಜ್ ಮಾಡಿದ್ವಿ ನೋಡಿ, ಇದೇ ಆರನ್ನು ಕೇರಳದಲ್ಲಿ ಹೊಡಿಬೇಕು. ಮ್ಯೂಸಿಕಲ್ ಆರನ್ನೆಲ್ಲ ಹೊಡಿದ್ರೆ ಮುಗ್ದೆ ಹೋಯ್ತು ಫೈನು. ಪ್ರತಿ ಗಾಡಿನೂ, ಪ್ರತಿ ಕೇರಳದಲ್ಲಿ ಎಲ್ಲ ಗಾಡಿ ಬಂದ್ರೂ ಕೇರಳ ಗಾಡಿನೂ ಎಲ್ಲ ಈ ಆರನ್ನೇ ಹೊಡಿಬೇಕು. ಮ್ಯೂಸಿಕಲ್ ಆರನ್ನು ಹೊಡೆಯಂಗಿಲ್ಲ, ಹಾಕಂಗಿಲ್ಲ, ಎಲ್ಲ ಫೈನ್ ಹಾಕ್ತಾರೆ. ಆ ಕಡೆ ರೈಟ್ ಹೋದರೆ ಆ ಕಡೆ ಕೊಚ್ಚಿ ಏರ್ಪೋರ್ಟು ಜಸ್ಟ್ 4 ಕಿಲೋಮೀಟರ್ ಅಷ್ಟೇ. ಫುಲ್ಲು ಮಳೆ ಅಂತೂ ಹೆವಿ ಬರ್ತಾನೆ ಐತೆ ಅವಾಗ್ಲಿಂದ. ನಾವು ಹೋಗ್ತಾನೆ ಇದ್ದೀವಿ. ಶೆಕೆ ಆಗ್ತಿದ್ಯಾ? ನೋಡ್ರಿ ಇಲ್ಲಿ ಶೆಕೆ ಆಗ್ತಿದೆ ಅಂತೆ, ಶರ್ಟ್ ಎಲ್ಲ ಬಿಚ್ಚವ್ರೆ. ಆದ್ರೆ ಹೆವಿ ಶೆಕೆನೇ ಆಗ್ತೈತೆ ಮಳೆ ಬರ್ತಿದ್ರು. ಇಲ್ಲಿ ವೆದರ್ನೇ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಹೆಂಗೆ ಅಂತ. ಸೇಮ್ ಮಂಗಳೂರೇ ಅಲ್ವಾ, ಮಂಗಳೂರಲ್ಲೂ ಸೇಮ್ ಹಿಂಗೇನೆ. ಇಲ್ಲೆಲ್ಲ ಟ್ರಕ್ಗಳು ನೋಡಿದ್ರೆ ಹೆವಿ ಮಸ್ತ್ ಇರುತ್ತೆ. ಟ್ರಕ್ಗಳು, ಲಾರಿಗಳು, ಬಸ್ಗಳು ಎಲ್ಲ ಸಖತ್ತಾಗಿ. ಇಲ್ಲೆಲ್ಲ ವೆಹಿಕಲ್ಸ್ ತುಂಬ ಜಾಸ್ತಿ ದುಡ್ಡು ಹಾಕ್ತಾರೆ, ಚೆನ್ನಾಗಿ ಮಾಡಿಸ್ತಾರೆ. ಪ್ರತಿ ಗಾಡಿನೂ ಅಷ್ಟೇ. ಅದಕ್ಕೆ ಇಲ್ಲೆಲ್ಲ ಕೇರಳ ಗಾಡಿಗಳನ್ನೆಲ್ಲ ಎಲ್ಲರೂ ನಮ್ಮ ಕರ್ನಾಟಕದವರು ಮತ್ತು ಬೇರೆ ಕಡೆ ಎಲ್ಲರೂ ಕೇರಳ ಗಾಡಿನೇ ತಗೊಳೋದು. ಚೆನ್ನಾಗಿರುತ್ತೆ ಗಾಡಿನೂ ಅಂತ ತಗೊಳ್ತಾರೆ. ಎಷ್ಟು ದೂರ ಟ್ರಾಫಿಕ್ ಅಂದರೆ 2 ಲೈನು, ಆ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು. ಇವಾಗ ಒಂದು ಸಿಂಗಲ್ ಲೈನ್ ಆಗಿದೆ, ಹಿಂದ್ಗಡೆ ಎಲ್ಲ ಡಬಲ್ ಲೈನು. ಇಷ್ಟು ಟ್ರಾಫಿಕ್ ಆಗಿದೆ. ನಾವು ಅದರಲ್ಲೂ ಈ ಕಡೆ ಮುಂದೆ ಈ ಬಸ್, ನಮ್ಮ ಬಸ್ಸಿನ ಕಡೆನೇ ಹೋಗ್ತಾ ಇದ್ದೀವಿ. ನೋಡಿ ಇಷ್ಟು ಹೆವಿ ಜಾಮ್ ಅಂದರೆ ಜಾಮು. ಸಿಕ್ಕಿದ ಗ್ಯಾಪಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇರ್ಬೇಕು. ಕೇರಳದಲ್ಲೆಲ್ಲ ನೋಡಂಗೆ ಇಲ್ಲ, ಈಗ ಗ್ಯಾಪ್ ಒಂದೇ ನಾವು ಗಾಡಿ ಹೊಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿ ಡಬಲ್ ಲೈನ್ ಇವಾಗ ಎಲ್ಲ. ಇಷ್ಟು ಹೆವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಜಸ್ಟ್ ಎಲ್ಲ ಗಾಡಿ ಓವರ್ಟೇಕ್ ಮಾಡ್ಕೊಬಂದು ಆ ಟ್ರಾಫಿಕ್ ಜಾಮಲ್ಲೂ ಕಲ್ಲಾಡಿ ಟೆಂಪಲಿಗೆ ಬಂದಿದ್ದೀವಿ. ಇದೇ ನೋಡಿ ಆ ಕಡೆ ಕಲ್ಲಾಡಿ ಟೆಂಪಲ್ಲು, ಈ ಕಡೆ ಪಾರ್ಕಿಂಗ್ ಏರಿಯಾ, ಈ ಕಡೆ ಪೂರ್ತಿ. ಇಲ್ಲಿ ನೋಡಿ ಪೂರ್ತಿ ಜಾಮು, ಆ ಕಡೆಯಿಂದ ಪೂರ್ತಿ ಜಾಮು. ನೋಡಿ ಡಬಲ್ ಲೈನು ಆ ಕಡೆ, ಅಲ್ಲಿವರೆಗೂ ಪೂರ್ತಿ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಪೂರ್ತಿ ಜಾಮ್ ಆಗಿದೆ. ಸದ್ಯ ನಾವು ಟೆಂಪಲಿಗೆ ಬಂದಿದ್ದೀವಲ್ಲ, ಈ ಕಡೆ ರೈಟಲ್ಲಿ ಬಂದು ಪಾರ್ಕಿಂಗ್ ಹಾಕೊಂಡಿದ್ದೀವಿ. ಇವಾಗ ಹಾಕಬೇಕು. ಮಳೆ ಲೈಟಾಗಿ ಬರ್ತಾನೆ ಐತೆ. ಇದು ಸೀದಾ ನೋಡಿಕೊಂಡು ಸೀದಾ ಮುನ್ನರಿಗೆ ಹೋಗಿ ಆಲ್ಟ್ ಆಗೋದು ಇವತ್ತು. ಪಾರ್ಕಿಂಗ್ ಏರಿಯಾ ತುಂಬ ಚಿಕ್ಕದು. ಆ ಕಡೆ ಎಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು. ನಮಗೆ ಸಿಕ್ಕಿರೋ ಜಾಗದಲ್ಲಿ ನಾವು ಹಾಕೊಂಡಿದ್ದೀವಿ. ಸದ್ಯ 3 ಗಾಡಿಗೂ ಜಾಗ ಸಿಕ್ತು. ಆ ಕಡೆ ನೋಡಿ ಇನ್ನೂ ಟ್ರಾಫಿಕ್ಕು ಕ್ಲಿಯರ್ ಆಗಿಲ್ಲ, ಆ ಕಡೆ ಇನ್ನೂ ಟ್ರಾಫಿಕ್ ಇದೆ. ಹೆವಿ ಮಳೆಯಲ್ಲೂ ಈ ಥರ ಹೆವಿ ಟ್ರಾಫಿಕ್ ಜಾಮು. ಹೆಂಗೆ ಹೋಗೋದು ಏನೋ ಇನ್ನು ಮುನ್ನಾರ್ಗೆ. ಅಲ್ಲಿ ಮುನ್ನಾರಲ್ಲಂತೂ ಫುಲ್ ಘಾಟ್ ಸೆಕ್ಷನ್ನು. ಇನ್ನೂ ಹೆವಿ ಮಳೆ ಬರ್ತಾ ಇರುತ್ತೆ, ಫುಲ್ಲು ಚಳಿ, ಕೋಲ್ಡು, ಒಂಥರ ಅದು ಒಂಥರ ಚಂದ. ಇವ ನೋಡಿ ನಮ್ಮ ಅಜಯಣ್ಣ ಶರ್ಟ್ ಹಾಕೋರೆ. ಇವ ಹೆಂಗೈತಣ್ಣ ವೆದರು? ಪರವಾಗಿಲ್ಲ, ಇವಾಗ ಪರವಾಗಿಲ್ಲ.
ಗುರು ನಾವೇನ್ ಫೋನ್ ಯೂಸ್ ಮಾಡ್ತಾ ಇರಲ್ಲ ಗುರು, ಡ್ರೈವಿಂಗ್ ಅಲ್ಲಿ ಬರೀ ಕಮೆಂಟ್ಸ್ ಅದೇ ಆಗ್ತಾ ಇರ್ತಾರೆ. ಎಷ್ಟು ಎಮರ್ಜೆನ್ಸಿ ಏನಾದ್ರು ಫೋನ್ ಯಾರಾದ್ರೂ ಮಾಡಿದ್ರೆ ಮನೆಯವರು ಇಲ್ಲ ಓನರು ಇಲ್ಲ ಪ್ರತಿ ಯಾರಾದ್ರೂ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ಅಷ್ಟೇ ಮಾತಾಡೋದು. ಅದು ಬಿಟ್ರೆ ಫೋನನ್ನ ಯೂಸ್ ಮಾಡ್ಕೊಂಡು ನಾವೇನು ಡ್ರೈವಿಂಗ್ ಮಾಡಲ್ಲ, ಏನು ಮಾಡಲ್ಲ. ಕಮೆಂಟ್ಸ್ ಅಲ್ಲಿ ನೀವು ಹೇಳ್ದಂಗೆ ಆ ಥರ ಎಲ್ಲ ಏನಿಲ್ಲ, ಡೋಂಟ್ ವರಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಿರ್ತೀವಿ ನಾವು ಗುರು. ಆ ಟ್ರಾಫಿಕಲ್ಲೆಲ್ಲ ಏನಿಲ್ಲ ಅಂದ್ರೂ ಒಂದು 35 ನಿಮಿಷ ಕರೆಕ್ಟಾಗಿ ಟ್ರಾಫಿಕ್ ಆಗಿತ್ತು. ಆ ಜಾಮಲ್ಲೆಲ್ಲ ತುಂಬಿಸ್ಕೊಂಡು ಬಂದ್ವಿ. ಇವಾಗ ಫುಲ್ಲು ಹೆವಿ ಅಂದರೆ ಹೆವಿ ಮಳೆ ಇತ್ತು. ಇವಾಗ ಸ್ವಲ್ಪ ಲೈಟಾಗೆಲ್ಲ ಪೂರ್ತಿ ಕಮ್ಮಿ ಆಗಿತ್ತೆ. ಇವಾಗ ಎಂಟ್ರಿ ಆಗ್ತೀವಿ ಘಾಟಿಗೆ. ಇಲ್ಲಿಂದ ಪೂರ್ತಿ ಘಾಟ್ ಸೆಕ್ಷನ್ ಪೂರ್ತಿ ಚಿಕ್ಕ ರೋಡು, ಭಾಳ ಕಟಿಂಗ್ಸೇ ಇದೆ ಇಲ್ಲೆಲ್ಲ. ಇಲ್ಲಿಂದ ಜಸ್ಟ್ ಒಂದು 70 ಕಿಲೋಮೀಟರ್ ಇದೆ ಅಷ್ಟೇ. 70 ಕಿಲೋಮೀಟರ್ ಹೋಗಿ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಹೇಳೋಕ್ಕಾಗೋದೇ ಇಲ್ಲ. ಅಷ್ಟು ಮುಂದೆ ಜಾಮು ಇರುತ್ತೆ, ಫುಲ್ಲು ಘಾಟ್ ಸೆಕ್ಷನ್ ಇದೆ. ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ನೋಡಿ ಇದು ಬ್ರಿಡ್ಜು, ಹಳೇ ಕಾಲದ ಬ್ರಿಡ್ಜು, ತುಂಬ ಹಳೇದಿದು. ಇದರಲ್ಲಿ ಹೋಗ್ತಾ ಇದ್ದೀವಿ. ಹೆವಿ ಅಂದರೆ ಹೆವಿ ಮಳೆ ಬಂದೈತೆ, ಫುಲ್ಲು ಕೆಳಗಡೆ ಎಲ್ಲ ನೀರು. ಬ್ರಿಡ್ಜ್ ಮಾತ್ರ ಹಳೇದು, ಬಟ್ ಸೂಪರ್ ಐತೆ ನೋಡೋಕ್ಕೆಲ್ಲ. ಸಿಂಗಲ್ ರೋಡು ಬ್ರಿಡ್ಜಲ್ಲಿ. ಈ ಕಡೆಯಿಂದ ಹೋದ್ವಿ ಅಂದರೆ ಆ ಕಡೆಯಿಂದ ಯಾರು ಬರೋಕ್ಕಾಗಲ್ಲ. ಗುರು ಇವಾಗ ಬಂದು ಇವಾಗ ಸೀದಾ ಮುನ್ನಾರಿಂದ ಇನ್ನು ಮುನ್ನಾರ್ ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ ಹಿಂದೆನೇ ಒಂದು ಹೋಟೆಲ್ ಇದೆ, ಇಲ್ಲೇ ಸ್ಟೇ ಆಗೋದು. ಇದೇ ನೋಡಿ, ಫುಲ್ಲು ಫೇಮಸ್ ಅಂದರೆ ಹೆವಿ ಫೇಮಸ್ಸು ಅಂತ ಅಂದ್ಕೊಳ್ಳಿ. ಯಾಕಂದರೆ ಫುಲ್ಲು ಕೇರಳ ಗಾಡಿಗಳು, ತುಂಬ ಗಾಡಿಗಳು ಇಲ್ಲೇ ಊಟಕ್ಕೆ ನಿಲ್ಲಿಸೋದು. ಇಲ್ಲಿ ಆಲ್ರೆಡಿ ಒಂದು 3-4 ಗಾಡಿ ಇದ್ವು, ಅವೆಲ್ಲ ಹೋದ್ವು. ಊಟಕ್ಕೆಲ್ಲ ಇಲ್ಲೇ ನಿಲ್ಲಿಸ್ತಾರೆ ಆಲ್ಮೋಸ್ಟ್ ತುಂಬ ಗಾಡಿನೂ. ನಮ್ಮದು ಇಲ್ಲೇ ನಿಲ್ಲಿಸಿದ್ದೀವಿ. ಇವರೆಲ್ಲ ನೋಡಿ ಕೇರಳಿಯನ್ಸು, ಕೇರಳದ ಮಕ್ಳುಗಳು. ಇಲ್ಲೆಲ್ಲ ಊಟ ಫೇಮಸ್ಸು ಏನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಬಟ್ ಇಲ್ಲೆಲ್ಲರೂ ಇಲ್ಲೇ ನಿಲ್ಲಿಸ್ತಾರೆ, ನಾವು ಕೂಡ ಹಿಂಗೆ ನಿಲ್ಲಿಸಿದ್ದೀವಿ. ನೋಡಿ ಪ್ರತಿಯೊಂದು ಗಾಡಿನೂ, ಆಲ್ಮೋಸ್ಟ್ ಎಲ್ಲ ಗಾಡಿನೂ ಇಲ್ಲೇ ಬಂದು ಊಟಕ್ಕೆ ನಿಲ್ಲಿಸ್ತಾರೆ. ನಮಗೂ ಗೊತ್ತಿಲ್ಲ ಇಲ್ಲೇನು ಚೆನ್ನಾಗಿದೆ ಏನು ಅಂತ. ನಾವು ನಿಲ್ಲಿಸಿದ್ದೀವಿ, ಅವರು ಇಲ್ಲೇ ಸ್ಟೇ ಮಾಡಿದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಇಲ್ಲೇ ಅನ್ಕೊತೀನಿ ಇವತ್ತು ಆಲ್ಟು. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಕೇರಳದಲ್ಲಿ 4ನೇ ದಿನ. ಮುನ್ನಾರಿಂದ ಸ್ವಲ್ಪ ಹಿಂದಿದ್ದೀವಿ ಅಷ್ಟೇ. ಇದೇ ಸ್ಟೇ ಆಗಿರೋ ಹೋಟೆಲ್ಲು. ಹೆವಿ ಅಂದರೆ ಹೆವಿ ಫೇಮಸ್ಸು. ತುಂಬ ಜನ ಎಲ್ಲ ಇಲ್ಲೇ ಊಟಕ್ಕೆ ಬರ್ತಾರೆ, ಎಲ್ಲ ಇಲ್ಲೇ ಸ್ಟೇ ಆಗಿ ಬರ್ತಾರೆ. ನೋಡಿ ಅದೊಂದು TT ಆಗಿದೆ, ಅದೊಂದು ಬಸ್ಸು. ಮತ್ತು ನಮ್ಮ ಬಸ್ ಹಿಂದ್ಗಡೆ 1-2 ಆಗಿದ್ದಾವೆ. ಇದೊಂದು TT. ಮತ್ತು ಬೆಳಗ್ಗೆನೇ ಇದೊಂದು ಗಾಡಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ವೆದರ್ ಮಾತ್ರ ಸೂಪರಾಗೈತೆ. ಬೆಳಗ್ಗೆನೇ ಇವಾಗ ಕರೆಕ್ಟಾಗಿ ಟೈಮ್ ಬಂದು 6:30. ನೈಟ್ ಎಲ್ಲ ಮಳೆ ಬಂದಿದೆ, ಇವಾಗಲೂ ಮಳೆ ಬರ್ತಾನೆ ಇದೆ, ಲೈಟಾಗಿ ಅಷ್ಟೇ ಇವಾಗಿದೆ. ಅವಾಗಲಿಂದ ತುಂಬ ಜೋರಾಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ನೋಡಿ ಇದೇ ಹೋಟೆಲ್ ನಾವಿದ್ದಿದ್ದು. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲಿ ಹೋಗೋದು ಏನು ಕತೆ ಅಂತ ನಮಗೂ ಗೊತ್ತಿಲ್ಲ. ಎಲ್ಲ ಬಂದು ಹೋಗುವ, ಏನಾಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ ಬೆಳಗ್ಗೆನೇ ಹಾಲು ಹೋಟೆಲ್ಗೆ ಬಂದಿರೋದು. ಇಷ್ಟೆಲ್ಲ ಹಾಲು ಬರುತ್ತೆ ಅಂದರೆ ಇಷ್ಟು ದೊಡ್ಡ ಹೋಟೆಲ್ಲೇ. ಬನ್ನಿ ಏನಾಗುತ್ತೆ ಮುಂದಿಂದು ಎಲ್ಲ ನೋಡ್ಕೊಂಡು ಬರುವ. ನೋಡಿ ಬೆಳಗ್ಗೆ 8 ಗಂಟೆಗೆ ವ್ಯೂ ಹೆಂಗಿದೆ ಅಂತ. ನಮ್ಮ ಬಸ್ಸಲ್ಲಿದೆ, ಎಷ್ಟೊಂದು ಬಸ್ಗಳಿದ್ದಾವೆ ನೋಡಿ. ಇವು ನಮ್ಮ ಬಸ್ಗಳು. ಇದು ಒಂದು ಆಲ್ಟಾಗಿದ್ದು ಕೇರಳ ಬಸ್ಸು. ಫ್ರೆಶ್ ಅಪ್ಪಿಗೆ, ತಿಂಡಿಗೆ ಎಲ್ಲದಕ್ಕೂ ಇಲ್ಲೇ ಬರ್ತಾರೆ. ನೋಡಿ ಅಲ್ಲೆಲ್ಲ ಪೂರ್ತಿ ಕ್ಯೂ ನಿಂತಿದ್ದಾರೆ ತಿಂಡಿಗೆಲ್ಲ. ಅದೆಲ್ಲ ರೂಮ್ಸ್ಗಳು ಮೇಲ್ಗಡೆ ಎಲ್ಲ ನೋಡಿ. ನಮ್ಮ ಬಾಯ್ಸ್ ಅಲ್ಲಿದ್ದಾರೆ.
ನಮಗೂ ಒಂದು ರೂಮ್ ಕೊಟ್ಟವ್ರು ಗುರು. ನೋಡ್ರಿ ನಮ್ಮ ರೂಮ್ ಹೆಂಗೈತೆ ಅಂತ. ನಮ್ಮ ಅಜಯ್ ಅಣ್ಣ ಹರೀಶ್ ಅಣ್ಣ ಮಲ್ಗೋರೆ. ಇದೇ ರೂಮ್ ಸೂಪರ್ ಆಗೈತೆ, ಲಕ್ಸುರಿಯಾಗೈತೆ. ಇಲ್ಲಿ ನೋಡ್ರಿ ಬಾತ್ರೂಮ್. ಸುಮ್ಮನೆ ನಾನೇ ನೀರು ಬಿಟ್ಟಿರೋದು ನೋಡೋಣ ಅಂತ, ಅದಂತೂ ತುಂಬಲ್ಲ. ಬಕೆಟಲ್ಲಿ ಇಟ್ಕೊಂಡು ಸ್ನಾನ ಮಾಡಬೇಕು. ನೋಡಿ ಬೆಳಗ್ಗೆನೆ ನಾವುಗಳು ಹೆಂಗಿದ್ದೀವಿ ಅಂತ. ಇನ್ನು ಸ್ನಾನ ಮಾಡಿ ನಾವು ಫ್ರೆಶ್ ಅಪ್ ಆಗಬೇಕು. ಸೂಪರ್ ಆಗೈತೆ ಮಾತ್ರ ರೂಮು. ಹಂಗೆ ದುಡ್ಡು ಸೂಪರ್ ಆಗಿರುತ್ತೆ. ಬೆಡ್ ಎಲ್ಲ ಸಖತ್ತಾಗೈತೆ, ರೂಮ್ ಮಾತ್ರ ಸಖತ್ತಾಗೈತೆ. ಇದೇ ನೋಡಿ ಹೋಟೆಲ್. ಟೈಮ್ ಬೇರೆ ಆಯಿತು. ಫಸ್ಟು ಬೇಗ ಸ್ನಾನ ಮಾಡಿ ಹೊರಡಬೇಕು. ಟಿಫನ್ ಎಲ್ಲ ಮಾಡ್ತಾ ಇದ್ದೀರ ಆಲ್ರೆಡಿ. ನಾವಿನ್ನು ಏನು ಮುಖನೂ ತೊಳೆದಿಲ್ಲ, ಏನೂ ಇಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಹೊರಡೋದಷ್ಟೇ ಬಾಕಿ. ಓಕೆ ಬಾಯ್. ನೆಕ್ಸ್ಟು ಬೇರೆ ಬಟ್ಟೆಲ್ಲಿ ಸಿಗ್ತೀನಿ. ನೋಡಿ ನಾವು ರೆಡಿ ಆಗಾಯ್ತು ಇವಾಗ. ಜಸ್ಟು ಇವಾಗ ಹೋಗಿ ಇನ್ನೇನಿದ್ರು ತಿಂಡಿ ತಿಂದು ಹೊರಡೋದೆ. ಮುನ್ನಾರಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತಾರೆ, ಏನು ಕತೆ ಏನು ನಮಗೇನೂ ಗೊತ್ತಿಲ್ಲ. ಮೊದಲು ತಿಂಡಿ ತಿನ್ನೋಣ, ಹೊರಡೋಣ. ಆ ಬಟ್ಟೆಯಿಂದ ಈ ಬಟ್ಟೆಗೆ ಬಂದಾಯ್ತು ನೋಡಿ. ಎಷ್ಟೇ ತಲೆ ಬಚ್ಚಿದ್ರು ಕೂದಲು ಮಾತ್ರ ನಿಲ್ಲಲ್ಲ, ಹೆಂಗ್ ಬೇಕಂಗೆ ಹೋಯ್ತದೆ. ಏನು ಕತೆನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಬನ್ನಿ ಮೊದಲು ತಿಂಡಿ ತಿನ್ನೋಣ ಫ್ರೆಶ್ ಆಗಿ. ಎಲ್ಲ ರೆಡಿಯಾಗಿ ಟಿಫನ್ನು ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಲಾಡ್ಜಿಂದ. ಇಲ್ಲೇ ಅವರು ಜೀಪ್ ಮಾಡಿದಾರಂತೆ, ತುಂಬ ಒಳ್ಳೇದಾಯಿತು. ಅದು ಆ ರೋಡಲ್ಲೆಲ್ಲ ನಾವು ಹೋಗಕ್ಕೆ ಆಗಲ್ಲ ಆ್ಯಕ್ಚುಲಿ. ಹೋದರೆ ಏನು ಒಂದೆರಡು ಪ್ಲೇಸ್ ಅಷ್ಟೇ ನೋಡ್ಬೋದು. ಅಷ್ಟು ತುಂಬ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ ರೋಡ್ಗಳು. ಸದ್ಯ ಜೀಪ್ ಮಾಡಿದ್ದಾರೆ, ಅವರೇ ಜೀಪಲ್ಲಿ ಹೋಗ್ತಾರೆ. ಇನ್ನೇನು ನಾವಿದ್ರು ಪೂರ್ತಿ ಸಂಜೆವರೆಗೂ ರೆಸ್ಟ್ ಡೇ ನಮ್ದು ಇವತ್ತು. ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವು. काय बोल रहा देखो ऐसा साई तुला केवढं वरी फोन दे नाहीतर मी काय समजत नाही मला. ಈ ಥರ ಚಿಕ್ಕ ಪುಟ್ಟ ಫಾಲ್ಸು, ದೊಡ್ಡ ಫಾಲ್ಸು, ಚಿಕ್ಕ ಫಾಲ್ಸು ಎಲ್ಲ ಇರ್ತವೆ ಇಲ್ಲಿ ಮುನ್ನಾರಲ್ಲಿ ರೋಡ್ ಸೈಡಲ್ಲಿ. ಫುಲ್ ಹೆವಿ ಅಂದರೆ ಹೆವಿ ಚಿಕ್ಕ ರೋಡು. ಮುಂದೆ ಆಪೋಸಿಟ್ ಏನಾದ್ರು ದೊಡ್ಡ ಗಾಡಿ ಬಂತು ಅಂದರೆ ಅಷ್ಟೇ ಕತೆ. ಭಾಳ ಕಷ್ಟ ಈ ಗಾಡಿ ಓಡಿಸೋದು, ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ. ಮಾತ್ರ ವ್ಯೂ ಮಾತ್ರ ಮಸ್ತ್ ಐತೆ. ಬೆಳಗ್ಗೆನೆ ಮಳೆ ಬಂದು ನಿಂತ ಮೇಲೆ ಅನ್ನಂಗೈತೆ. ಇವಾಗ ಹೋಗಿ ಸೀದಾ ಜೀಪಲ್ಲಿ ಅವ್ರನ್ನ ಕಳಿಸಿದ್ರೆ ಮುಗೀತು. ಜೀಪಲ್ಲಿ ಹೋಗೋದೇ ಬೆಟರ್ ಆ್ಯಕ್ಚುಲಿ. ಈ ರೋಡೆಲ್ಲ ತುಂಬ ಚಿಕ್ಕ ರೋಡು. ಜೀಪಲ್ಲಿ ಹೋದರೆ ಪ್ಲೇಸ್ ಎಲ್ಲ ಕವರ್ ಮಾಡಿಸ್ಕೊಂಡು ಬರ್ತಾರೆ, ಎಲ್ಲ ಪ್ಲೇಸ್ ನೋಡ್ಬೋದು. ಬಸ್ಸಲ್ಲಿ ಹೋದರೆ ಆಗಲ್ಲ, ಎಲ್ಲ ಕಡೆ ಜಾಮು. ನೋಡಿ ವ್ಯೂ ಮಾತ್ರ ಹೆಂಗೈತೆ. ಬಿಸಿಲಿದೆ ಸ್ವಲ್ಪ ಅಷ್ಟೇ, ಮಾತ್ರ ವ್ಯೂ ನೋಡ್ರಿ ಮಸ್ತ್ ಐತೆ ಹೆಂಗೈತೆ.
ನೋಡಿದ್ರು ಹೆಂಗೈತೆ ವ್ಯೂಸು ನೋಡ್ರಿ, ಎಷ್ಟು ಚೆನ್ನಾಗೈತೆ. ಕೆಳಗಡೆ ಫುಲ್ಲು ಡೀಪು ಆಳ, ಹೆಂಗೈತೆ ನೋಡ್ರಿ ವ್ಯೂ ಮಾತ್ರ ಮಸ್ತ್ ಐತೆ. ಎಲ್ಲರೂ ಆ ಕಡೆ ಎಲ್ಲ ಟೀ ಎಸ್ಟೇಟು ಕೆಳಗಡೆ ಪೂರ್ತಿ. ಎಲ್ಲರೂ ನೋಡ್ರಿ ಎಲ್ಲ ನಿಲ್ಸ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊಂತಿದ್ದಾರೆ. ಎಲ್ಲ ಕೆಳಗಡೆ ಹೋಗ್ತಿದ್ದಾರೆ, ಕೆಳಗಡೆ ಹೋಗ್ಬೋದು, ಎಲ್ಲ ಹೋಗ್ತಾ ಇದ್ದಾರೆ. ನೋಡ್ರಿ ವ್ಯೂ ಮಾತ್ರ ಸಖತ್ತಾಗೈತೆ. ನೋಡ್ರಿ ರೋಡ್ ಅಲ್ಲೇ ಐತೆ, ನಾವು ಕೆಳಗಡೆ ಹೋಗ್ತೀವಿ ಇನ್ನು. ಭಾಳ ಚಿಕ್ಕ ರೋಡ್ ಅಂದ್ರೆ ಭಾಳ ಚಿಕ್ಕ ರೋಡು. ಆ ಕಡೆಯಿಂದ ಗಾಡಿ ಬಂತು ಅಂದ್ರೆ ಮುಗಿಸ್ಕತ್ತೆ. ನಮಗಂತೂ ಗಾಡಿ ಎಲ್ಲ ಕಟ್ ಮಾಡಿ ಸಾಕಾಗೋಯ್ತು. ನೋಡಿ ಫುಲ್ಲು ಕೆಳಗಡೆ ಪೂರ್ತಿ ಟೀ ಎಸ್ಟೇಟು. ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಇಲ್ಲ ನೋಡಿ ಮೇಲೆ ಪೂರ್ತಿ ಅಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡ್ತಾರೆ. ಕೆಳಗಡೆ ಹೋಗ್ಬಿಟ್ಟು ಕೆಳಗೆ ಮೇಲೆ ಎಲ್ಲ ಸಖತ್ತಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳು ಎಲ್ಲದೂ ಇಲ್ಲೇ ಮಾಡ್ತಾರೆ. ಆಲ್ಮೋಸ್ಟು ಸೂಪರ್ ಆಗಿರುತ್ತೆ. ಮುನ್ನಾರ್ ಅಂದ್ರೇ ಎಲ್ಲರೂ ಬರ್ತಾರೆ ಜಾಸ್ತಿ. ಮುನ್ನಾರಿಗೆ ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲೆಲ್ಲ, ಅದಕ್ಕೋಸ್ಕರ ಬರ್ತಾರೆ. ಲೈಟಾಗಿ ಬಿಸಿಲೈತೆ, ಸ್ವಲ್ಪ ಮೋಡ ಕವಿದ ವಾತಾವರಣ ಇರಬೇಕಿತ್ತು, ಮೋಡ ಆಗಿರ್ಬೇಕಿತ್ತು, ಇನ್ನೂ ಸಖತ್ತಾಗಿರೋದು. ಆದರೂ ಪರವಾಗಿಲ್ಲ, ಇವಾಗ್ಲೂ ಮಸ್ತ್ ಐತೆ. ಮೋಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ವೆದರು. ನೋಡ್ರಿ ಈ ಥರ ಹಿಂಗೆ ಗಾಡಿ ಏನಾದ್ರು ಬಂದ್ಬಿಡ್ತು ಅಂದರೆ ತುಂಬ ಕಷ್ಟ. ಆಪೋಸಿಟ್ ಗಾಡಿ ಬಂತು ಅಂದರೆ ಕಟ್ ಮಾಡೋದು ಭಾಳ ಕಷ್ಟ. ಇಲ್ಲೇನೋ ಜಾಗ ಐತೆ, ಇಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಹಿಂದೆ ಎಲ್ಲ ಜಾಗನೇ ಐತಿಲ್ಲ, ರಿವರ್ಸ್ ಎಲ್ಲ ಹೋಗ್ಬೇಕು. ಇಲ್ಲೇ ಎಲ್ಲ ಹೋಗಿ ಗಾಡಿ ಕಟ್ ಮಾಡಿ ಬರಬೇಕು. ಎಲ್ಲರೂ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲೇ ಗಾಡಿ ಹಾಕೊಂಡು ಫೋಟೋ ಶೂಟಿಂಗ್ ಹೋಗೇ ಹೋಗ್ತಾರೆ ಎಲ್ಲರೂ. ಕೇರಳದಲ್ಲಿ ಏನಂದ್ರೆ ಸಿಗಾಗ್ಯಾಪಲ್ಲೆಲ್ಲ ಮನೆ ಕಟ್ಟಿರ್ತಾರೆ, ಬೆಟ್ಟ ಗುಡ್ಡ ಎಲ್ಲ ಕಡೆನೂ ನೋಡಿ. ಅಲ್ಲೆಲ್ಲ ಪೂರ್ತಿ ಸಿಗಾಗ್ಯಾಪಲ್ ಎಲ್ಲ ಕಡೆ ಹಿಡ್ಕೊಂಡಿರ್ತಾರೆ. ಇಂತೂ ಬಂದ್ವಿ ನೋಡಿ. ಇಲ್ಲೆಲ್ಲ ನಮ್ಮ ಕಡೆ ಇರುತ್ತೆ ಜೀಪ್ ಇರೋದು, ಜೀಪಲ್ಲೆಲ್ಲ ಹೋಗ್ತಾರೆ. ನಾವು ಇನ್ನೇನು ಸಂಜೆವರೆಗೂ ಫುಲ್ಲು ಫ್ರೀನೇ. ಎಲ್ಲರೂ ಅವ್ರವ್ರ ಜೀಪಲ್ಲಿ ಹೋಗಿ ಫುಲ್ಲು ಎಲ್ಲ ನೋಡ್ಕೊಂಡು ಸಂಜೆ ಒಂದು 6 ಗಂಟೆಗೆ ಬರ್ತಾರೆ. ಎಲ್ಲ ನೋಡಿ ಈ ಕಡೆಯಿಂದ ಈ ಕಡೆ ತೆಗಿತಾವ್ರೆ ಪಾರ್ಕಿಂಗ್ ಹಾಕೋಕ್ಕೆ. ನೋಡಿ ನಾವಂತೂ ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿದ್ವಿ. ಎಲ್ಲ ಇವಾಗ ಹೋಗ್ತಾ ಇದ್ದಾರೆ ಅವ್ರವ್ರ ಜೀಪ್ ಎತ್ಕೊಂಡು.
ನೋಡಿ ಎಲ್ಲ ಬಾಯ್ಸಿಗೆ ಒಂದು ಜೀಪು, ಗರ್ಲ್ಸಿಗೆ ಒಂದು ಜೀಪು, ಒಂದು 7 ಮೆಂಬರ್ಸ್ 8 ಮೆಂಬರ್ಸಿಗೆ ಒಂದೊಂದು ಜೀಪ್ ಅನಿಸುತ್ತೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಕರೆಕ್ಟ್ ಐತೆ ಬಾಣ. ನೋಡಿ ನಮ್ಮ ಗಾಡಿಗಳು. ಬಾಯ್. ಎಲ್ಲ ನೋಡಿ ಜೀಪಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಫುಲ್ ಖುಷಿ. ಓ 2 ಬಸ್ ಬೇರೆ ಇದಾವೆ. 2 ಬಸ್ಸು 10 ಜೀಪಾ. ಬಾಯ್ 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 ಬಾಯ್. ಸ್ಕೂಲ್ ಬಸ್ ಇದ್ದಂಗಿದಾವಲ್ಲಪ್ಪ. ಬಾಯ್. ಮಾಡಿ ಮಕ್ಕಳೇ. ಬಾಯ್. ಬಾಯ್. ಲಾಜಿಪಲ್ ಮಾಡೇ ಬಾಯ್ 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 ಬಾಯ್. ಗುರು ಅಂತೂ ಇಂತೂ ಅವರೆಲ್ಲ ಹೋದ್ರು. ನಾವುಗಳು ಸುಮ್ಮನೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬರೀ ನಿದ್ದೆ ಮಾಡೋದು, ಅಲ್ಲಿ ಇಲ್ಲಿ ತಿರುಗಾಡೋದು. ನನ್ನೊಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಇದ್ದಾವೆ, ಪೇಜ್ಗಳಿಗೆ ಹಾಕಬೇಕು, ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆಲ್ಲ ಎಡಿಟ್ ಮಾಡಬೇಕು, ಮತ್ತು ಒಂದು ಸ್ವಲ್ಪ ವ್ಲಾಗೆಲ್ಲ ಎಡಿಟ್ ಮಾಡಬೇಕು. ಸಿಕ್ಕಾಪಟ್ಟೆ ಎಡಿಟಿಂಗ್ ಇದ್ದಾವೆ. ಎಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಳವ. ಇವಾಗ ಇನ್ನೇನಿದ್ರು ಬರೀ ಎಡಿಟಿಂಗ್ ಮಾಡೋದು, ಮಲ್ಗೋದು, ತಿನ್ನೋದು ಅಷ್ಟೇ ಕೆಲಸ. ಎಲ್ಲ ಖಾಲಿ ಖಾಲಿ ನೋಡಿ. ಎಲ್ಲ ಈ ಗಾಡಿಯಿಂದನೂ ಜೀಪ್ಗಳಿಂದ ಹೋಗಿದ್ದಾರೆ. ಎಲ್ಲದು ಇಲ್ಲೇ ಬರ್ತವೆ ಜೀಪ್ಗಳು, ಕರ್ಕೊಂಡು ಹೋಗ್ತವೆ. ಇನ್ನೇನೆಲ್ಲ ಹೋದ್ರು. ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ. ಇನ್ನ ಚೇಟ ನಮ್ಮ ಹರೀಶಣ್ಣ ಇದ್ರೆ ಅಂತೂ ಫುಲ್ ಕಾಮಿಡಿ ಗುರು. ಸಖತ್ತಾಗಿ ಮಿಮಿಕ್ರಿ ಮಾಡುತ್ತೆ, ಎಲ್ಲರದು ಚೆನ್ನಾಗಿ ನಗಿಸ್ತಾ ಇರ್ತಾರೆ. ಅವ್ರು ಇದ್ರೆ ನಮಗೆ ಬೇಜಾರೇ ಆಗಲ್ಲ.